ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೃದುವಾದ ಇಡ್ಲಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೃದು ಇಡ್ಲಿ ಮಾಡಲು ಸಿಂಪಲ್ ಟಿಪ್ಸ್ ಹೇಳ್ಕೊಡುತ್ತೇನೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. 1 ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನೋಡಿ, 1/4 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಒಂದು ಟಿಪ್ಸ್ ಮೃದುವಾಗಿ ಇಡ್ಲಿ ಬರಲು. ಮತ್ತು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ, 1/2 ಕಪ್ಪು. ನೋಡಿ, ದಪ್ಪ ಅವಲಕ್ಕಿದು. 4 ಕಪ್ಪು ಇಡ್ಲಿ ರವೆ ತೊಗೊಂಡಿದ್ದೀನಿ ನಾನು. 1 ಕಪ್ಪು ಉದ್ದಿನ ಬೇಳೆಗೆ 4 ಕಪ್ಪು ರವೆ ಕರೆಕ್ಟ್ ಆಗುತ್ತೆ. ಯಾರಾದರೂ ಹೊಸದಾಗಿ ಇಡ್ಲಿ ಮಾಡಲು ಕಲಿಯುತ್ತಿದ್ದರೆ ಈ ಟಿಪ್ಸ್ ಫಾಲೋ ಮಾಡಿ. ಮೊದಲಿಗೆ ಉದ್ದಿನ ಬೇಳೆನ ವಾಶ್ ಮಾಡ್ಕೊಳ್ಳೋಣ. ಉದ್ದಿನ ಬೇಳೆ, ಸಬ್ಬಕ್ಕಿ ವಾಶ್ ಮಾಡ್ತಿದ್ದೀನಿ. ಅವಲಕ್ಕಿ ಆಮೇಲೆ ನೆನೆ ಹಾಕ್ಕೊತೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಉದ್ದಿನ ಬೇಳೆನ ಒಂದು 3-4 ಟೈಮ್ ಆದರೂ ವಾಶ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಕೆಲವೊಂದು ಸ್ಮಾಲ್ ಟಿಪ್ಸ್ ಹೇಳಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ. ಇಡ್ಲಿ ಭಾಳ ಸಾಫ್ಟಾಗಿ ಮೃದುವಾಗಿ ಬರುತ್ತೆ. ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೀನಿ. ನೋಡಿ, 5-6 ಅವರ್ಸ್ ಇದನ್ನು ನೆನೆಸಿಡ್ತಾ ಇದ್ದೀನಿ ಇವಾಗ. ಸೈಡಿಗೆ ಎತ್ತಿಟ್ಬಿಡೋಣ ಇದನ್ನು. ನೋಡಿ, ಉದ್ದಿನ ಬೇಳೆ ಎಲ್ಲ ನೆಂದಿದೆ. ಇವಾಗ ನಾನು ದಪ್ಪ ಅವಲಕ್ಕಿನ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ಉದ್ದಿನ ಬೇಳೆ ಮಿಕ್ಸಿಗೆ ಹಾಕೋಕ್ಕಿಂತ 1 ಅವರ್ ಬಿಫೋರ್ ಇದನ್ನು ನೆನೆಸಿಡ್ಬೇಕು ಫ್ರೆಂಡ್ಸ್. ನೋಡಿ, 1 ಅವರ್ ಬಿಫೋರ್ ನೆನೆಸಿಡ್ತಾ ಇದ್ದೀನಿ. ಈಗ ಉದ್ದಿನ ಬೇಳೆ ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ಇದನ್ನು ವಾಶ್ ಮಾಡ್ತೀನಿ, ರವೆನ. ನೋಡಿ, ನೀರೆಲ್ಲ ತಕ್ಕೊಂಡಿದ್ದೀನಿ. ಈಗ ನೆನೆಸಿದ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಮುಚ್ಚಳ ಇರೋದು ಒಂದು ಬಾಕ್ಸ್ ಇರುತ್ತೆಲ್ಲ, ಈ ಬಾಕ್ಸಲ್ಲಿ ಇಡ್ಲಿದು ಎಲ್ಲ ಹಾಕಿರ್ತೀನಿ ನನಗೆ. ಇದು ಒಂದು ಟಿಪ್ಸ್ ನಿಮಗೆ, ಇಡ್ಲಿ ಮೃದುವಾಗಿ ಬರೋಕ್ಕೆ. ನೋಡಿ, ಮುಚ್ಚಳ ಇದೆಯಲ್ಲ ಆ ಥರ. ಈಗ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ನೆನೆಸಿದ ಅವಲಕ್ಕಿನೂ ಮಿಕ್ಸಿ ಮಾಡ್ಕೊತೀನಿ ಈಗ. ನೋಡಿ, ಇದನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಬಾಕ್ಸಲ್ಲಿ. ರವೆ ಇರುತ್ತೆಲ್ಲ, ಇದನ್ನು ನೀರನ್ನು ಹಿಂಡಿ ತೆಗೆದು ಉದ್ದಿನಬೇಳೆ ಇದರಲ್ಲಿ ಹಾಕ್ತಿದ್ದೀನಿ, ಪೇಸ್ಟಲ್ಲಿ. ನೋಡಿ, ಈ ಥರ ತೆಗೆದು ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಮಾಡಿ ಫ್ರೆಂಡ್ಸ್. ಇಡ್ಲಿ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. 5 ಸ್ಟಾರ್ ಹೋಟೆಲ್
ಬಾಕ್ಸಲ್ಲಿ ಇರುತ್ತೆಲ್ಲ ಆ ಥರ ಇರುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಯಾವುದೇ ಸೋಡಾ ಯೂಸ್ ಮಾಡಿಲ್ಲ ನಾನು ಇದರಲ್ಲಿ. ಚೆನ್ನಾಗಿದೆ. ಈ ಥರ ಕನ್ಸಿಸ್ಟೆಂಟ್ ಇರಬೇಕು ನೋಡಿ ಫ್ರೆಂಡ್ಸ್. ಇವಾಗ ಮುಚ್ಚಳನ ಕ್ಲೋಸ್ ಮಾಡಿ ಓವರ್ ನೈಟ್ ನೆನೆ ಇಡ್ತಿದ್ದೀನಿ ನಾನು. ಇದು ಚಳಿಗಾಲ ಫ್ರೆಂಡ್ಸ್, ಅದಕ್ಕೆ ಕೆಳಗಡೆ ಪೇಪರ್ ಹಾಕಿ ಇಟ್ಟಿದ್ದೀನಿ. ನೋಡಿ ಮಾರ್ನಿಂಗ್ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟು. ನೋಡಿ ಯಾವ ಥರ ಉದುಗ್ ಬಂದಿದೆ. ಚೆನ್ನಾಗಿ ಕಲಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಹಿಟ್ಟು. ಈಗ ಇಡ್ಲಿ ಪ್ಲೇಟ್ಸಿಗೆ ಆಯಿಲ್ ಹಚ್ಚಿ ನೋಡಿ ಅರ್ಧ ಹಾಕಿ ಫ್ರೆಂಡ್ಸ್. ಫುಲ್ ಹಾಕಿದರೆ ಮತ್ತೆ ಅದು ಉಬ್ಬು ಬರುತ್ತೆಲ್ಲ, ಹಾಗೆ ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ ಆಲ್ರೆಡಿ ನಾನು ರೈಸ್ ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ನೀರು ಕಾದಿದೆ, ಕುದೀತಾ ಇದೆ. ನೋಡಿ ನಾನು ಇಡ್ಲಿ ಪ್ಲೇಟ್ಸ್ನ ಇಡ್ತೀನಿ. ಒಂದು 15 ನಿಮಿಷ ಇದು ಕುದಿಬೇಕು ಫ್ರೆಂಡ್ಸ್. 15ರಿಂದ 20 ನಿಮಿಷ ಆದರೂ ಬಾಯ್ಲ್ ಆಗಬೇಕು. ಕರೆಕ್ಟ್ ಕನ್ಸಿಸ್ಟೆಂಟ್ ಇರುತ್ತೆ ಇಡ್ಲಿದು. ನೋಡಿ 20 ನಿಮಿಷ ಆಗಿದೆ. ಇಡ್ಲಿ ಪ್ಲೇಟ್ಸನ್ನು ತಕ್ಕೊಳ್ಳೋಣ. ಒಂದು ಸ್ಪೂನಿನ ಸಹಾಯದಿಂದ ಇಡ್ಲಿಯನ್ನು ತೆಗಿತೀನಿ ನೋಡಿ ನಾನೀಗ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಸ್ಪೂನಿಂದ ಕೂಡ ಈ ಥರ ತೆಗಿಯೋಕ್ಕಾಗ್ತಾಯಿಲ್ಲ, ಆ ಥರ ಸಾಫ್ಟಾಗಿ ಬಂದಿದೆ ಇಡ್ಲಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಇದೇ ಥರ ಮಾಡಿ ನೋಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.